ಎಲ್ಲರಿಗೂ ನಮಸ್ತೆ. ನೋಡಿ, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇನಂದ್ರೆ, ನವೋದಯ ಕಂಪ್ಲೀಟ್ ಸಿಲೆಬಸ್ನ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸೈನಿಕ್ ಸ್ಕೂಲ್ ಸಿಲೆಬಸ್ ಮ್ಯಾಥ್ಸು ಮತ್ತು ಇಂಟೆಲಿಜೆಂಟ್ ಕಂಪ್ಲೀಟ್ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ PDF ನೋಟ್ಸ್ನ ಪ್ರತಿಯೊಂದು ವಿಡಿಯೋ ಕೆಳಗಡೆನೆ ಅಟ್ಯಾಚ್ ಮಾಡಿದ್ದೀನಿ. ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಮತ್ತು ನನ್ನ ನಂಬರ್ಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಒಂದು ಆಟೋ ರಿಪ್ಲೈ ಬರುತ್ತೆ. ಅದರಿಂದ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು. ಆದರೆ ನಿಮ್ಮಲ್ಲಿ ಏನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಬುಕ್ನ ಜೆರಾಕ್ಸ್ ಬದಲು ಪರ್ಚೇಸ್ ಮಾಡಿ. ಪರ್ಚೇಸ್ ಮಾಡೋದ್ರಿಂದ ಎರಡು ಅನುಕೂಲ ಆಗುತ್ತೆ. ಒಂದು, ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನೀವೇನಾರು ಜೆರಾಕ್ಸ್ ತೊಗೊಂಡ್ರೆ ಅದೆಲ್ಲ ಕಿತ್ತಿ ಎಲ್ಲ ಒದ್ರೋಗಿರುತ್ತೆ, ಆಯಿತಾ? ಎಲ್ಲ ಬಣ್ಣ ಎಲ್ಲ ಮಾಸ್ ಹೋಗಿ ಹಳೆ ನ್ಯೂಸ್ ಪೇಪರ್ ಥರ ಆಗುತ್ತೆ. ರಿವಿಷನ್ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಅದರಿಂದ ಒರಿಜಿನಲ್ ಬುಕ್ನ ಪರ್ಚೇಸ್ ಮಾಡ್ಕೊಳ್ಳಿ. ಇದರಿಂದ ನನಗೂ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ, ಮಕ್ಕಳು ಓದೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಇಬ್ರಿಗೂ ಅನುಕೂಲ ಆಗುತ್ತೆ. ಮತ್ತು ನವೋದಯ ಈ ರೀತಿ ಫ್ರೀ ಕೋಚಿಂಗಿಂದ ಕಡಿಮೆ ಅಂದರೂ 25,000 ದುಡ್ಡು ಉಳಿತಾ ಇದೆ ನಿಮಗೆ. ಒಂದು ಕೋಚಿಂಗ್ ಸೆಂಟ್ರ್ ಫೀಸು, ಇನ್ನೊಂದು ಕೋಚಿಂಗ್ ಸೆಂಟ್ರಿಗೆ ಹೋಗೋ ಬರೋ ಟೈಮ್ ಇದೆಲ್ಲ ಪೆಟ್ರೋಲ್ ಚಾರ್ಜ್ ಆಗಿರ್ಬೋದು, ಆಟೋ ಚಾರ್ಜ್ ಆಗಿರ್ಬೋದು, ಕಡಿಮೆ ಅಂದರೆ 25,000 ಫೀಸ್ ಉಳಿಸ್ತಾ ಇದೆ. ಅದರಿಂದ ದಯವಿಟ್ಟು ಬುಕ್ನ ಪರ್ಚೇಸ್ ಮಾಡ್ಕೊಳ್ಳಿ. ನನ್ನನ್ನು ಆರ್ಥಿಕವಾಗಿ ಮೇಲೆತ್ತಿ, ಮಕ್ಕಳ ಜೊತೆಲಿ, ನಿಮ್ಮ ಮಕ್ಕಳ ಜೊತೆಲಿ ನನ್ನನ್ನು ಒಂದು ಸ್ವಲ್ಪ ಫೈನಾನ್ಷಿಯಲಿ ಮೇಲೆತ್ತಿದ್ರೆ ಏನು ಅನುಕೂಲ ಆಗುತ್ತೆ ಗೊತ್ತಾ? ವೈಟ್ ಬೋರ್ಡ್ ಇದೆ, ವೈಟ್ ಬೋರ್ಡ್ ಇಟ್ಕೊಂಡು ಪಾಠ ಮಾಡ್ತಾ ಇದ್ದೀನಿ. ನಾನು ಡಿಜಿಟಲ್ ಬೋರ್ಡ್ಗೆ ಬರ್ತೀನಿ. ಡಿಜಿಟಲ್ ಬೋರ್ಡ್ ಬಂದರೆ ವಿತ್ ಪಿಕ್ಚರ್ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೈನ್ಸ್ ಸ್ಕೂಲ್ದು ಜನರಲ್ ನಾಲೆಡ್ಜ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಅದನ್ನೆಲ್ಲ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಮತ್ತು LKGಯಿಂದ SLC ಯಾವುದೇ CBSE ಪಾಠ ಇರ್ಬೋದು, ಆಯಿತಾ? ಸೈನ್ಸು, EVS, ಫಿಸಿಕ್ಸು, ಕೆಮಿಸ್ಟ್ರಿ, ಅದನ್ನೆಲ್ಲ ನಾನೇ ಪಾಠ ಮಾಡ್ಕೊಡ್ತೀನಿ ನಿಮಗೆ ಯೂಟ್ಯೂಬಲ್ಲಿ. ಅವೆಲ್ಲ ಆಗಬೇಕು ಅಂದರೆ ನಾನು ವೈಟ್ ಬೋರ್ಡಿಂದ ಡಿಜಿಟಲ್ ಬೋರ್ಡ್ ಬರಬೇಕು, ಆಯ್ತಲ್ಲ? ವೈಟ್ ಬೋರ್ಡಿಂದ ಡಿಜಿಟಲ್ ಬೋರ್ಡ್ ಬರಬೇಕು ಅಂದರೆ ನೀವು PDF ಬುಕ್ನ ಜೆರಾಕ್ಸ್ ಬದಲು ಪ್ರಿಂಟ್ ತೊಗೊಳ್ಳಿ. ಹೇಳಿದ್ನಲ್ಲ, ನವೋದಯ ಸ್ಕೂಲಲ್ಲಿ ಸೀಟ್ ಸಿಗಲಿಲ್ಲ ಅನ್ನೋ ತಲೆ ಕೆಡಿಸ್ಕೊಬೇಡಿ. ನೀವು ಯಾವ ಸ್ಕೂಲ್ಗೆ ಹೋಗ್ತಾ ಇದ್ದೀರೋ ಅದೇ ಸ್ಕೂಲ್ಗೆ ಹೋಗಿ ನಾನು LKGಯಿಂದ SLC ಎಲ್ಲ ಸಬ್ಜೆಕ್ಟು ನಾನು ಒಬ್ಬನೇ ಪಾಠ ಮಾಡಿಕೊಡ್ತೀನಿ. ಆ ಗ್ಯಾರಂಟಿ ನಾನು ಕೊಡ್ತೀನಿ. ಅದರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಬುಕ್ನ ಪರ್ಚೇಸ್ ಮಾಡಿ ನನ್ನನ್ನು ಆರ್ಥಿಕವಾಗಿ ಮೇಲೆತ್ತಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.